ಮಜಬೋ ಮಜ ಭಾರತ ಮಜಬೋ ಮಜ ಭಾರತ ಮಜಬೋ ಮಜ ಭಾರತ. ಲೈಫಲ್ಲಿ ಪ್ರತಿಯೊಬ್ರು ಒಂದಲ್ಲ ಒಂದ್ಸಲ ಈ ದಾರಿಯಲ್ಲಿ ಲಿಫ್ಟ್ ಕೇಳಿರ್ತೀವಿ ಅಲ್ವಾ? ಆದ್ರೆ ಇಲ್ಲಿ ನಮ್ಮ ಅಖಿಲೇಶ ಕೇಳ್ದೇನೆ ಲಿಫ್ಟ್ ಕೊಡ್ತೀನಿ ಅಂತ ಕೂತಿಯಾನೆ. ಅವನ್ ಕತೆ ಏನು ಅಂತ ನೋಡ್ಕೊಂಡ್ ಬಂದ್ಬೇಡ ಬನ್ನಿ. ಒಳಗಡೆ ಮೀಟ್ರು ಹಾಕಂಗಿಲ್ಲ, ಕ್ವಾರ್ಟ್ರು ಹಾಕಂಗಿಲ್ಲ. ಸಿಂಗಲ್ ರುಪಿನೂ ತಗೊಳ್ದೆ ಒಬ್ಬ ಮನುಷ್ಯನ ಕೆಳಗಡೆಯಿಂದ ಮೇಲ್ಗಡೆವರೆಗೂ ಕಳ್ಸೋ ಅಂತ ಕೆಲಸ ಮಾಡ್ತಾರೋ ನಾನು. ಸಿಂಗಲ್ ಆಗೆ ಬರ್ಲಿ, ಗುಂಪಾಗೆ ಬರ್ಲಿ, ಯಾವನ್ಗೂ ಪಾರ್ಶಾಲಿಟಿ ಮಾಡಲ್ಲ. ಎಲ್ಲವನ್ನು ನಿಲ್ಲಿಸ್ಕೊಂಡೆ ಕರ್ಕೊಂಡು ಹೋಗ್ತೀನಿ. ನಾನೊಬ್ನೇ ಇಲ್ಲಿ ಲಿಫ್ಟ್ ಮ್ಯಾನ್ ಸೆಕ್ಯೂರಿಟಿ ಗಾರ್ಡು ಕಣ. ಸೆಕ್ಯೂರಿಟಿ ಅಂದೆ. ಏನ ಸೆಕ್ಯೂರಿಟಿ ಮ್ಯಾನ್ ಅಂತ ಅಷ್ಟೊಂದು ಅಂಡರ್ ಎಸ್ಟಿಮೇಟ್ ಮಾಡ್ತಿದ್ಯಾ? ನಡ ಸೆಕ್ಯೂರಿಟಿ ಇಲ್ದೆ ಬ್ಯಾಂಕ್ ಅಲ್ಲಿ ಲೋನ್ ಕೊಡಲ್ಲ. ಸೆಕ್ಯೂರಿಟಿ ಪಾಸ್ವರ್ಡ್ ಗೊತ್ತಿಲ್ಲದೆ ನಿಮ್ಮ ಮೊಬೈಲ್ ಅಲ್ಲಿ ಪಾಸ್ವರ್ಡ್ ಓಪನ್ ಆಗಲ್ಲ ಕಣ. ಒಂದ್ ವೇಳೆ ಏನಾದ್ರೂ ನಿಮ್ಮ ಮೊಬೈಲ್ ಅಲ್ಲಿ ಸೆಕ್ಯೂರಿಟಿ ಪಾಸ್ವರ್ಡ್ ಇಲ್ಲದೆ ಅಕ್ಕಪಕ್ಕದವ್ರು ಯಾವನಾದ್ರೂ ಫೋಟೋ ವಿಡಿಯೋಸ್ ನೋಡ್ಬಿಟ್ರೆ ಕಣ್ಣು ಕಾಲ್ಗಳೆಲ್ಲ ಹೋಗ್ಬಿಡ್ತಾವ ಕಣ. ಇಡೀ ಪ್ರಪಂಚದಲ್ಲಿ ಕೋಟಿ ಕೋಟಿ ಸಂಪಾದನೆ ಮಾಡಿರೋನು ಮನೆ ಒಳಗೆ ನೆಮ್ಮದಿಯಾಗಿ ಮಲಗಿದ್ದಾನೆ ಅಂದ್ರೆ ಅದಕ್ಕೆ ಈ ಸೆಕ್ಯೂರಿಟಿ ಗಾರ್ಡ್ಸ್ ಕಡೆ ಕಣ ಕಾರಣ. ಹಲೋ ಲವ್ ಮಗ, ಆ ಮಗ ರೂಮ್ ಬೇಕಾಗಿತ್ತು ಕಣ. ಯಾವ್ದು? ಅದೇ 69 ಚಿಪ್ಪೋಲಿ. ಸರಿ, ಯಾರ್ಯಾರು ಬರ್ತಾ ಇದ್ದೀರಾ? ಲೇ, ಎಣ್ಣೆ ಹೊಡೆಯಕ್ ಯಾರು ಬಂದ್ರು ನಿನ್ಗೇನು? ಹೌದಾ? ಸರಿ, ಬೇಗ ಬಂದ್ಬಿಡಿ. ಸರ್, ಈ ಲಿಫ್ಟ್ಗೆ ಎಂತೆಂತ ಕಿತ್ತೋದ್ ನನ್ ಮಕ್ಳು ಬರ್ತಾರೆ ಗೊತ್ತಾ ಸರ್? ಯಾರೋ ಅವನು ಎಣ್ಣೆನ ಮನೆಗೆ ಸಪ್ಲೈ ಮಾಡ್ತೀನಿ ಅಂತ ಹೇಳಿದ್ದು. ಧೈರ್ಯ ಇದ್ರೆ ಎದುರುಗಡೆ ಬಾರೋ. ಅಲ್ಲ, ನಿನ್ ಫೋಟೋ ತಗೊಂಡು ಮನೇಲಿಟ್ಟು ಪೂಜೆ ಮಾಡೋಣ ಅಂದೆ. ಸರ್, ಭೂಮಿ ತಿರುಗ್ತಿದೆ ಅಂತ ಯಾವಾಗ ಕನ್ಫರ್ಮ್ ಆಯ್ತು ಗೊತ್ತಾ ಸರ್? ಈ ತರ ಕುಡುಕರು ಕುಡಿದ್ಬಿಟ್ಟು ರಸ್ತೆ ಮೇಲೆ ಓಡಾಡ್ಬೇಕಾದ್ರೆ. ಅಣ್ಣ, ಕುಡುಕರ್ನ ಸೈಂಟಿಸ್ಟ್ ಬಿಲ್ಡಪ್ ಕೊಟ್ಟೆ ಕನ್ನಡ. ನೀನೆಲ್ಲೋ ಹೋಗ್ಬಿಟ್ಟೆ ಅಣ್ಣ. ನಾನು ಎಲ್ಲಾದ್ರೂ ಹೋಗ್ಲಿ, ನೀನೆಲ್ಲ ಹೋಗ್ಬೇಕು ಹೇಳಪ್ಪ. ಅಣ್ಣ, ನಾನು ವಿಜಯನಗರ 3ನೇ ಕ್ರಾಸ್ ಹಂಗೆ ಒಂದ್ ಬೀಡ ಅಂಗಡಿ ಹತ್ರ ನಿಲ್ಸ್ಬಿಡು. ಅಲ್ಲೊಂದ್ 420 ಬೀಡ ಕಟ್ಸ್ಕೊತೀನಿ. ನನ್ಗೆ ಹಂಗೆ 2 ಸಿಗರೇಟು ಪಾನ್ ಪರಕು ಬಿಡ ನನಗೂ ಪಾರ್ಸಲ್ ತಂದ್ಬಿಡು. ಒಟ್ಟಿಗೆ ಕುತ್ಕೊಂಡು ಸಿಗರೇಟ್ ಹೊಡ್ಬಿಟ್ಟು ಎಣ್ಣೆ ಹೊಡಿವ. ನಿಂತುಡೇನಮ್ಮ? ಇದೇನ್ ಆಟೋ ಏನೋ ಗಲ್ಗಲ್ಲಿ ಕರ್ಕೊಂಡೋಗ್ಬಿಟ್ಟು ನಿಲ್ಸಕ್ಕೆ? ಲಿಫ್ಟ್ ಕಣ. ಅದೆಲ್ಲ ಗೊತ್ತಿಲ್ಲ ಗುರು, ನನಗೆ ಲಿಫ್ಟ್ ಬೇಕು. ನಾನ್ ಮೊನ್ನೆ ಬೈಕ್ ಬಿಟ್ಟಿಲ್ಲ, ಲಿಫ್ಟ್ ತಗೊಂಡಿದೀನಿ ಗೊತ್ತಾ? ದಿನ ಬೆಳ್ಕರಿದ್ರೆ ಎದ್ದು ರೋಡ್ ಸೈಡ್ ಅಲ್ಲಿ ಹೆಲ್ಮೆಟ್ ಹಿಡ್ಕೊಂಡು ನಿಂತ್ಕೊಂಡ್ಬಿಡ್ತೀರಿ. ಬಂದವ್ರಿಗೆ ಅಣ್ಣ ಅಲ್ಲಿಗೆ ಎತ್ತಾಕಣ ಅಂತ ಹೇಳ್ತೀರಿ. ಎತ್ತಾಕ್ಬಿಟ್ಟು ಹೋಯ್ತಾ ಇರ್ತಾರೆ. ಓಲಿ ದುಡಿಮೆ ಗಿಡ್ಮೆಗೆ ಏನಪ್ಪಾ ಮಾಡ್ಕೊಂಡಿದ್ಯಾ? ದುಡಿಮೆ ಎಲ್ಲ ಯಾರೇ ಬೇಕು ಸರ್. ಇವ್ರ ತಲೆ ಮೇಲೆ ಕೈ ಇಟ್ಬಿಟ್ಟು ಫುಲ್ ಕುಡ್ದ್ಬಿಟ್ಟು ಪೋಟ್ಗಳು ಬಾಲ್ಕೊಳ್ಳೋದೆ. ಸರ್, ನನಗೆ ಅವೆಲ್ಲ ಕತೆ ಹೇಳ್ಬಿಡಿ. ಎತ್ತ ಗಾಡಿ ಎತ್ತ ಬಾಟ ಇವಾಯ್ತು. ಇವನ್ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ಹಾವು ಕೈಲಿ ಕಚ್ಚಿಸ್ಕೊಂಡಿರೋಂಗೆ ನಿದ್ದೆ ಮಾತ್ರ ಕೊಟ್ಟಂಗಾಯ್ತು. ನಾಳೆಯಿಂದ ಬಾರಲ್ಲಿ ಎಣ್ಣೆನೇ ಸಿಗಲ್ಲ ಅನ್ನೋ ರೇಂಜ್ ಕುಡ್ಕೊ ಬಂದಿದ್ದಿಲ್ಲ. ಯಾಕಪ್ಪ? ಕುಡುದ, ನಿಜಲ್ಲೂ ಕುಡುದ. ನಾನೊಂದು ಹುಡುಗಿನ ಮನಸಾರೆ ಪ್ರೀತಿಸ್ತಾ ಇದೆ. ದಿನ ಬೆಳ್ಕೊರೆ ಅವ್ರಿಗೂ ಇಬ್ರು ಫೋನಲ್ಲಿ ಮಾತಾಡ್ತಾ ಇತ್ತು. ಯಾರು, ನೀವಿಬ್ರೇನಾ? ಇಲ್ಲ, ಅವಳವ್ರ ಜೊತೆ, ನನ್ನವ್ರ ಜೊತೆ. ಮುಚ್ಚಿಗೆ ಕತೆ ಕೇಳಲ್ಲ. ಹಿಂಗೆ ಒಂದಿನ ಫೋನ್ ಮಾಡಿದ, ಬಿಸಿ ಅಂತ ಬಂತು. ಯಾರು ಅಂತ ಕೇಳಿದ್ಕೆ ಕಸಿನ್ ಅಂತು. ಇರ್ಬೋದೇನಪ್ಪ ಅಂತ ಸುಮ್ನೆ ಅದೇ. ಇನ್ನೊಂದಿನ ಫೋನ್ ಮಾಡ್ದೆ, ಬಿಸಿ ಬಂತು. ಯಾರು ಅಂತ ಕೇಳಿದ್ಕೆ ಫ್ರೆಂಡು ಅಂತು. ಇರ್ಬೋದೇನಪ್ಪ ಅಂತ ಸುಮ್ನೆ ಅದೇ. ಇನ್ನೊಂದಿನ ಫೋನ್ ಮಾಡ್ದೆ, ಬಿಸಿ ಅಂತ ಬಂತು. ಯಾರು ಅಂತ ಕೇಳಿದ್ಕೆ ಲವರ್ ಅಂದ್ಬಿಟ್ಲು. ಇರ್ಬೋದೇನಪ್ಪ ಅಂತ ಸುಮ್ನಾದ್ರ. ಫೋನ್ ಕಟ್ ಮಾಡ್ಬಿಟ್ಟೆ. ಸರಿ, ಮತ್ತೆ ಕಾಲ್ ಮಾಡ್ಲಿಲ್ವಾ? ಅಣ್ಣ, ಇನ್ನೊಂದ್ಸರಿ ಫೋನ್ ಮಾಡ್ದೆ, ಬಿಸಿ ಅಂತ ಬಂತು. ಯಾರಂತ ಕೇಳಿದ್ಕೆ ಗಂಡ ಅಂದ್ಬಿಟ್ಲು. ಮನೆಯ ಗುಡಿಕ ಕಪಾಲ ಕೊಡ್ದಿರ್ಬೇಕಲ್ವಾ? ಇಲ್ಲ, ಇರ್ಬೋದೇನಪ್ಪ ಅಂತ ಸುಮ್ನೆ ಅದೇ. ಅಣ್ಣ, ಇದೇ ಶಾಕ್ ಅಣ್ಣ. ಈ ಶಾಕ್ ಅವತ್ತಾಗಿದ್ದು ನನ್ಗೆ. ಅವತ್ತು ಕುಡಿಯಕ್ ಶುರು ಮಾಡಿದ್ದೆ, ಇವತ್ತಿನವರೆಗೂ ಕುಡಿತಾ ಇದ್ದೀನಿ. ಅಲ್ಲಣ್ಣ, ಈ ಹುಡುಗಿನ ಸ್ಮಾರ್ಟ್ ಫೋನ್ ತರ ಅಲ್ಲಿ ಮುಟ್ಟಿದ್ರೆ ನೋವಾಗುತ್ತೆ, ಇಲ್ಲಿ ಮುಟ್ಟಿದ್ರೆ ನೋವಾಗುತ್ತೆ ಅಂತ ಸೇಫ್ ಆಗಿ ನಡ್ಕೋತೀವಿ. ಇವ್ರ 10 ರೂಪಾಯಿ ರೀಚಾರ್ಜ್ ಕಾಡ್ತಾರ, ಉಜ್ಜಿ ಬಿಸಾಡ್ಬಿಡ್ತಾರಲ್ಲಣ್ಣ. ಚೈನಾ ಕವಿ ಹೆಣ್ಣು ಬಗ್ಗೆ ಏನ್ ಹೇಳಿದ್ದನ್ ಗೊತ್ತೇನಾ? ಏನ್ ಹೇಳಿದ್ರಣ್ಣ? ಅಲ್ಲಣ್ಣ, ನಾನಿಲ್ಲಿ ಹುಡುಗಿ ಕಳ್ಕೊಂಡು ಫೀಲಿಂಗ್ ಅಲ್ಲಿ ಇದ್ದೀನಿ. ನೀನು ನನ್ನ ಪರಿಸ್ಥಿತಿ ಆಡ್ಕೊಳ್ತಾ ಇದೀಯಲ್ವಾ? ನೋಡ,
ಪ್ಯಾಕಪ್ ಆಗ್ದಿರೋ ಶೂಟಿಂಗ್ ಇಲ್ಲ, ಮೇಕಪ್ ಆಗ್ದಿರೋ ಹುಡುಗಿ ಇಲ್ಲ, ಬ್ರೇಕಪ್ ಆಗ್ದಿರೋ ಹುಡುಗರೇ ಇರಲ್ಲ ಕಣ. ಲೈಫಲ್ಲಿ ಇವೆಲ್ಲ ಕಾಮನು. ಎಲ್ಗೋಬೇಕಾ? ಮೇಲೆ. ಯಾವ ಮೇಲಪ್ಪ? ಮುಗೀತು. ಇಷ್ಟು ಬೇಗ? ಅಯ್ಯೋ ಮುಚ್ಕೊಂಡು ಸ್ಕಿಟ್ ಮಾಡಿ. ಏಯ್ ಅಲ್ಲ ಕಣೋ, ನಾನ್ ನಿನ್ನೆಯಿಂದ ನಿನಗೆ ಕಾಲ್ ಮಾಡ್ತಾನೆ ಇದೀನಿ, ನೀನ್ ಕಾಲೇ ಪಿಕ್ ಮಾಡ್ತಿಲ್ಲ. ನಂಗ ಕಾಲ್ ಮಾಡಿದ್ದ? ಅಂದ್ರೆ ನೀನ್ ನನ್ನ ನಂಬರೇ ಸೇವ್ ಮಾಡಿಲ್ಲ. ಸೇವ್ ಮಾಡಿದೀನಿ ಕಣೆ. ಏನಂತ ಸೇವ್ ಮಾಡಿದ್ಯಾ? ನಿನ್ನ ಹೆಸರು ನಯನ ಅಲ್ವಾ? ಹಾ. ಅದಕ್ಕೆ ಪ್ರೀತಿಯಿಂದ ನಾಯಿ ಅಂತ ಸೇವ್ ಮಾಡಿದ್ದೀನಿ. ಅಂದಾಗೆ ನನ್ನ ಹೆಸರು ಏನಂತ ಸೇವ್ ಮಾಡಿದ್ಯಾ? ನಿನ್ನ ಹೆಸರು ಚಿಕ್ಕಣ್ಣ ಅಲ್ವಾ? ಅದಕ್ಕೆ ಪ್ರೀತಿಯಿಂದ ಅಣ್ಣ ಅಂತ ಸೇವ್ ಮಾಡಿದೀನಿ. ಲವರ್ನ ಯಾರಾದ್ರೂ ಅಣ್ಣ ಅಂತ ಸೇವ್ ಮಾಡ್ತಾನೇನೆ. ಸಾರಿ ಕಣೋ. ಅದೆಲ್ಲ ಇರ್ಲಿ, ನಂಗೊಂದ್ ರಿಂಗ್ ಕೊಡ್ಸೋ. ಮೊದ್ಲೇ ಹೇಳೋದಲ್ವಾ? ನಾನ್ ಕಣ್ಮುಚ್ ಕೊಡ್ತೀನಿ, ಕೊಡು. ರಿಂಗ್ ಕೊಟ್ಟೆ, ತಗೋ. ನಾನು ಹೇಳಿದ್ದು ಫೋನ್ ರಿಂಗ್ ಅಲ್ಲ. ಮತ್ತೆ ಚಿನ್ನ ಬಂಗಾರ. ಗ್ರೌಂಡ್ ಫ್ಲೋರ್. ಲಿಫ್ಟ್ ಬಂತು, ಬಾರೆ. ಸರ್ ಯಾಕೆ ಸರ್ ನಾಯಿಗೆ ಹೊಡ್ದಂಗ್ ಹೊಡಿತಿದ್ದೀರಾ? ಸರ್ ಎಲ್ಲಿಗೆ ಅಂತ ಕೇಳ್ದೆ, ಮೇಲೆ ಅಂತ. ಇನ್ನು ಎಲ್ಲಿಗೆ ಅಂತ ಕೇಳ್ದೆ, ಹಿಂಗೆ ಮೇಲೆ 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 ಅನ್ಕೊಂಡು 20ನೇ ಫ್ಲೋರ್ ವರ್ಗು ಕರ್ಕೊಂಡದ ಸರ್. ಆಮೇಲೆ ಎಲ್ಲಿಗೆ ಅಂತ ಕೇಳಿದ್ರೆ ಕೆಳಗೆ ಅಂತ ಅವನೇ. ಹೊಡಿಬೇಕಾ ಹೊಡಿಬಾರ್ದು? ಮಕ್ಕ ಮುತ್ತಿಕ್ಕಿ ತಗಂಗ್ ಹೊಡಿರಿ ಸರ್. ಕೊಡಿಯಪ್ಪ. ಸರ್ ನೀವೆಲ್ಲ ಹೋಗ್ಬೇಕು? 5th ಫ್ಲೋರ್. ನೀವು 5th ಫ್ಲೋರ್ಗೆ ಹೋಗೋ, ನಾನು ನಿನ್ನ ಹೆಂಡತಿ ಕರ್ಕೊಂಡು 6th ಫ್ಲೋರ್ಗೆ ಹೋಗ್ತೀನಿ. ಸಾರ್ ಈ ನನ್ ಮಗನ್ ಸಾಯಿಸ್ಬಿಡಿ ಸರ್. ಕೊಡಿಯಪ್ಪ. ಮೇಡಮ್ ಬನ್ನಿ ಹೋಗೋಣ. ನೋಡು ನಾನು ಬರ್ತೀನಿ ಅಣ್ಣ. ಈಗೇನಾದ್ರೂ ಇನ್ನೊಂದ್ಸತಿ ಲಿಫ್ಟ್ ಕಡೆ ಕಲ್ಲೋಡ ಬನ್ನಿ ಸರ್. ಚಿನ್ನ, ಹಾ, ನಾನು ಒಂದ್ ವೇಳೆ ಈ ಲಿಫ್ಟ್ ಅಲ್ಲೇ ಸತ್ತೋದ್ರೆ ನೀನ್ ಏನ್ ಮಾಡ್ತೀಯಾ? ನಾನು ಸತ್ತೋಗ್ಬಿಡ್ತೀನಿ. ನನಗೆ ಗೊತ್ತಿತ್ತು ಸರ್. ಏನಂತ? ನೀವು ಸತ್ರು ನಿಮ್ ದರಿದ್ರ ಬಿಟ್ಟೋಗಲ್ಲ ಅಂತ. ಕರೆಕ್ಟ್ ಆಗಿ ಅವಂದೆಲ್ಲ ಬಿಟ್ಟಕು. ಚಿನ್ನ, ನಾನು ಇನ್ ಸ್ವಲ್ಪ ದಿನದಲ್ಲೇ ದುಡ್ದು ಏನ್ ಚಿನ್ನದ ರಿಂಗ್ ಕೊಡಿಸ್ತೀಯಾ? ಇಲ್ಲ, ಹೊಸದೊಂದು ಕಾರ್ ತಗೋತೀನಿ. ಅದ್ರಲ್ಲಿ ನಾವಿಬ್ರು ಸೇರಿ ನಾನು ಸೇರ್ಕತೀನಿ. ನಾವಿಬ್ರು ಸೇರಿ ತಿಂಗ್ಳ EMI ಕಟ್ಟೋಣ. ಅವನ್ನ ಕರ್ಕೊಂಡು ಕಟ್ಟಿಸ್ಕೋ. ಮೇಡಮ್ ಲವ್ ಮಾಡಿ ಎಷ್ಟು ದಿನ ಆಯ್ತು? 15 ದಿನ. ಅದಕ್ಕೆ ಹಿಂಗೆ ಬಿಡಿ. ನೋಡಿ ಈ ಪಾರ್ಕು, ಸಿನಿಮಾ, ಪಬ್ಬು ಎಲ್ಲ ಮುಗಿತಾ? ಸಿಕ್ಕಾಪಟ್ಟೆ ಓಡಾಡಿದೀವಿ ಮೇಡಮ್. ಈ ದುಂಬಿ ಹೂ ಹತ್ರ ಹೋಗಿ ಹೂ ಹತ್ರ ಇರೋ ಮಕರಂದನೆಲ್ಲ ಈರ್ಕ ಬಂದ್ಬಿಡುತ್ತೆ. ಆಮೇಲಿಂದ ಅಷ್ಟೇ. ಸರ್ ಏನ್ ಕೆಲಸ ಮಾಡ್ಕೊಂಡಿದ್ದೀರಾ? ನಾನ್ 30 ವರ್ಷದಿಂದ ಕೂತ್ಕೊಂಡೆ ತಿಂತಿದ್ದೀನಿ. ದೊಡ್ಡ ಜಮೀನ್ದಾರು ಹಂಗತ್ತೆ. ಇಲ್ಲಪ್ಪ, ಮತ್ತೆ ಮಾಡಕ್ಕೇನ್ ಕೆಲ್ಸ ಇಲ್ವಲ್ಲ, ಅದಕ್ಕೆ ಕೂತ್ಕೊಂಡೆ ತಿಂತಿದ್ದೀನಿ. ನೋಡಿದ್ರೆ ಮೇಡಮ್, ಇವನು ಕೂತ್ಕ ತಿಂತಾವನೆ. ನಿಮ್ನ ಆಯ್ಕ ತಿನ್ನಂಗ್ ಮಾಡ್ತಿದ್ದ, ನಿಮ್ ಮಕ್ಳನ್ನಂತೂ ಕೇಳ್ಕೊಂಡ್ ತಿನ್ನಂಗ್ ಮಾಡ್ತಿದ್ದ. ನೋಡೋ, ನಿನ್ನ ಸ್ಟೇಟಸ್ ಮ್ಯಾಚ್ ಆಗಲ್ಲ. ಇವತ್ತಿಗೆ ನಿನ್ನ ಸಂಬಂಧ ಮುಗಿತು, ಗುಡ್ ಬೈ. ನೋಡಿದ್ರ ಸರ್, ಹುಡುಗಿರು ಈ ಬ್ರೇಕಪ್ ಅನ್ನ ಪದ ಇಟ್ಕೊಂಡು ನಮ್ಮ ಹತ್ರದಿಂದ ಖರ್ಚು ಮಾಡಿಸೋ ದುಡ್ಡನ್ನೆಲ್ಲ ಹೆಂಗ್ ತಿನ್ಕೋಬೋಯ್ತಾರೆ ಅಂತ. ದುಡ್ಡು ಕೇಳಿ ದುಡ್ಡು. ಬ್ರೇಕಪ್ ಅಂತ ಹೋಗ್ಬಿಟ್ರೆ ಇಷ್ಟ ದಿನ ಖರ್ಚು ಮಾಡಿರೋ ದುಡ್ಡು ಅವನ್ ಕೊಡ್ತಾನೆ, ಕೊಟ್ಬಿಡು. ನೋಡೋ, ನೀನು ಸಿಗರೇಟ್ ಸೇರ್ತೀಯ. ಒಂದ್ಸಲ ಸೇದ್ ಬಿಟ್ಟಿರೋ ಹೊಗೆ ಎಷ್ಟೇ ಹೇಳಿದ್ರು ವಾಪಸ್ ಬರಲ್ಲ. ಕರೆಕ್ಟ್ ಕಡೆ. ಹುಡುಗಿರು ಸಿಗರೇಟ್ ತರ ಫಿಲ್ಟರ್ನಾದ್ರೂ ಉಳಿಸ್ತೀವಿ, ಆದ್ರೆ ಹುಡುಗಿರು ಬೀಡಿ ತರ ಬೂಡಾನು ಬಿಡ್ದಂಗೆ ಹೇಳ್ತಾರೆ ಅಲ್ವೇನ್ರ? ನೋಡೋ, ನನ್ಗೂ ನಿನ್ಗೂ ಸ್ಟೇಟಸ್ ಮ್ಯಾಚ್ ಆಗಲ್ಲ. ಇವತ್ತಿಗೆ ನಿನ್ನ ಸಂಬಂಧ ಮುಗಿತು, ಗುಡ್ ಬೈ. ಸರ್, ಈ ಲವ್ ಅನ್ನೋದು ಒಂಥರ ಎಣ್ಣೆ ಅಂಗಡಿ ಮುಂದೆ ಎಣ್ಣೆ ಕಾದಂಗೆ. ಅದ್ ಬಂದಾಗಿ ಬಾಗ್ಲ ಹಾಕದ್ಮೇಲೆ ಮತ್ತೆ ಸಿಗಲ್ಲ. ಎಲ್ಲೋಗ್ಬೇಕು ಹೇಳಿ? ಸರ್, ನಮ್ಮ ಹುಡುಗಿ ಕೈ ಕೊಟ್ಲು, ಟಾಪ್ ಫ್ಲೋರ್ ಕರ್ಕೊಂಡೋಗಿ ಅಲ್ಲಿಂದ ನೆಗ್ದು ಬಿದ್ದು ನೆಲ್ಲಿಕಾಯಿ ಆಗೋಗ್ತೀನಿ. ನೋಡೋ, ಈ ಲವ್ಗೂ ಪ್ರೀತಿಗೂ ಇರೋ ವ್ಯತ್ಯಾಸ ಏನು ಅಂತ ಹೇಳ್ತೀನಿ, ಕರೆಕ್ಟ್ ಆಗಿ ಕೇಳಿಸ್ಕೊಳ. ಈ ಲವ್ ಅನ್ನೋದು ಒಂಥರ ಚ್ವಿಂಗಮ್ ಇದ್ದಂಗೆ, ಅಗ್ದಂಗೆ ಸ್ವೀಟ್ ಅನ್ನಿಸ್ತಾ ಇರುತ್ತೆ. ಆದ್ರೆ ಈ ಮದುವೆ ಅನ್ನೋದು ಅದೇ ಚ್ವಿಂಗಮ್ ಉಗಿದ ಮೇಲೆ ಪ್ಯಾಂಟ್ ಕಂಟಂಗೆ ಕಣ ಇರಿಟೇಟ್ ಆಗ್ತಾ ಇರುತ್ತೆ. ನೋಡೋ, ಈ ಬ್ಯಾಚುಲರ್ಸ್ ಲೈಫ್ ಅನ್ನೋದು ಒಂಥರ ಡ್ಯಾಮ್ ಇದ್ದಂಗೆ. ಒಂದ್ಸಲ ಓಪನ್ ಆಗಿ ಹೋಗ್ಬಿಟ್ರೆ ಮುಗಿತು, ಮತ್ತೆ ಎಷ್ಟೇ ಮಾಡಿದ್ರು ವಾಪಸ್ ಬರಲ್ಲ. ನೋಡು, ಇನ್ನೂ ಚಿಕ್ಕ ವಯಸ್ಸು, ಲವ್ ಗಿವ್ ಮಾಡ್ಕೊಂಡು ಹಾಳಾಗ್ಬೇಡ. ಗ್ರೌಂಡ್ ಫ್ಲೋರ್ ಇಳಿಸ್ತೀನಿ, ಇಳ್ಕೊಂಡು ಓಡ್ಬಿಡ. ಸರ್, ನಮ್ಮಂತವ್ರಿಗೆ ಈ ಕೆಲಸ ಯಾರು ಕೊಡ್ತಾರೆ ಸರ್? ನೋಡೋ, ಇಂಜಿನಿಯರಿಂಗ್ ಮಾಡಿದೀನಿ, ಡಿಗ್ರಿ ಮಾಡಿದೀನಿ, ಯಾವನು ಕರ್ದ್ ಕೆಲಸ ಕೊಡಲ್ಲ ಕಣ. ನಾವೇ ಟೀ ಅಂಗಡಿ, ಕಾಫಿ ಅಂಗಡಿ ಅಂತ ಇಟ್ಕೊಂಡ್ರೆ ಏನಾದ್ರು ಉದ್ದಾರ ಆಗ್ತೀಯ. ಹೋಗ್ ಹೇಳ್ತೀನಿ, ಹೋಗು. ಅನ್ನಂಗೆ
ಇಲ್ಲೆಲ್ಲ ಸ್ಯಾಲ್ರಿ ಹೆಂಗ್ ಸರ್? ಇಲ್ಲ ಬಿಡ, ತಿಂಗಳಿಗೆ 25,000 ಸ್ಯಾಲ್ರಿ, PF ESI ಎಲ್ಲ ಕಟ್ಟಾಗಿ ಕೈಗೆ 22,000 ಸಿಗುತ್ತೆ. ಇನ್ನ ಮಕ್ಳು ಮರಿ ನೋಡ್ಕೊಳಕ್ಕೆ ರೂಮ್ ಕೊಟ್ಟವ್ರೆ, ರೂಮ್ ಅಲ್ಲಿ ಇರ್ತೀವಿ, ಪೆಟ್ರೋಲು ಫ್ರೀ, ಗಾಡಿನೂ ಫ್ರೀ. ಆಮೇಲೆ ಈ ರೂಮ್ ಅಲ್ಲಿ ಇರೋರು ಮನೆಯವ್ರು ಯಾರಾದ್ರೂ ಫಂಕ್ಷನ್ ಅಂತ ಹೊರಗಡೆ ಹೋದ್ರೆ ರೂಮ್ ಕಿ ಮನೆ ಕಿ ಕೊಟ್ಟಿರ್ತಾರ ಕಣ. ಹುಡುಗರು ಫ್ರೆಂಡ್ಸ್ ಗಳಿಗೆಲ್ಲ ಬಾಡಿಗೆ ಕೊಟ್ಟು ತಿಂಗಳು 35,000 ರೋಲ್ ಕಾಲ್ ಮಾಡ್ಕೊತಾ ಇದೀನಿ. ಏನಿಲ್ಲ ಆದ್ರೂ ಮಿನಿಮಮ್ 70,000 ಇಂದ 75,000 ದುಡ್ಕೋತಾ ಇದೀನಿ ಕಣ. ಅಂದ್ರೆ ತಲೆ ಹೊಡೆದೆ. ತಲೆ ಹೊಡ್ದ? ಹೋಗಲೇ. ಸರಿ ಸರ್. ನನ್ನ ಮಕ್ಳು ಹುಡುಗಿನೇ ನೋಡಿಲ್ಲ ಅನ್ಸುತ್ತೆ. ನಮ್ಮಂತ ಲಿಫ್ಟ್ ಅಲ್ಲಿ ಎಂತೆಂತ ಹುಡುಗಿ ನೋಡಿದೀನಿ ಗೊತ್ತಾ ನಾನು. ಎಕ್ಸ್ಕ್ಯೂಸ್ ಮೀ, ಬರ್ತೀರಾ? ಸರಿ, ಎಲ್ಗೋಗ್ಬೇಕಿತ್ತು? ಮೇಲೆ ರೂಮ್ ಇದೆ ಡೈರೆಕ್ಟ್. ಹಲೋ, ನಾನು ಹೇಳಿದ್ದು ಮೇಲಿನ ಫ್ಲೋರ್ ಅಲ್ಲಿ ರೂಮ್ ಇದೆ, ಅಲ್ಲಿ ಹೋಗ್ಬೇಕು ಅಂತ. ಅಂದಂಗೆ ನಿಮ್ ಗಂಡ ಫಾರಿನ್ ಅಲ್ಲಿದ್ದಾರೆ. ಏನ್ ಮಾಡ್ತಾ ಇದಾರೆ? ಅಲ್ಲೂ ನನ್ನ ಗಂಡನೇ ಆಗಿದ್ದಾರೆ. ಜೋಕ್ ಮಾಡಿ ಜೋಕ್. ಮೋಸ್ಟ್ಲಿ ಜೋಕ್ ಕೇಳ ಬ್ರಿಟಿಷರು ಭಾರತ ಬಿಟ್ಟು ತೊಲಗಿ ಅಂತ ತೊಳಗ್ಬಿಟ್ಟಿದ್ದಾರೆ ಅನ್ಸುತ್ತೆ. ಗಂಡ ಇಲ್ವಲ್ಲ, ಬೇಜಾರಾಗಲ್ವಾ? ಆಗುತ್ತೆ. ಅವಾಗ ದುಡ್ಡು ಕೊಟ್ಟು ಕರ್ಸ್ಕೊತೀನಿ. ಅಲ್ಲ, ನಮ್ಮಪ್ಪ ನಮ್ಮಮ್ಮ ಊರಲ್ಲಿದ್ದಾರೆ, ಬಚ್ಚಾರಿಗೆ ದುಡ್ಡು ಕೊಟ್ಟು ಕರ್ಸ್ಕೊತೀನಿ ಅಂದೆ. ಹಂಗೆ ಹೇಳಿದ್ರ? ಆಮೇಲೆ ನಿಮ್ ಹೆಂಡತಿ ಏನ್ ಮಾಡ್ತಾ ಇದ್ದಾರೆ? ಪುಂಗಿ ಓದೋ ಟೈಮಲ್ಲಿ ತಮಟೆನೆ ನೆನೆಸ್ತೀರ ಬಿಡಿ. ಮೇಡಮ್ ಪಲ್ಲಿ ಇಲ್ಲಿ ತುಟಿಲಿ ಒಂದ್ ಮಗು ಇರ್ಬೇಕು, ಮನೇಲಿ ಒಂದ್ ಮಗು ಇರ್ಬೇಕು ಅಂತ ಹಿರಿಕರು ಹೇಳ್ತಾ ಇರ್ತಾರೆ. ಅಯ್ಯೋ, ನನಗೂ ಬೇಕು ಅನ್ಸುತ್ತೆ. ಆದ್ರೆ ಬರೀ ಬಿಂದಿಯಿಂದ ನೀರ್ ಸೇದಕ್ಕಾಗುತ್ತಾ? ಬಾವಿನೂ ಬೇಕು ತಾನೇ. ನನ್ನನ್ನು ಕರೀರಿ, ಬಾವಿಯಿಂದ ಬಿಂದಿಗೆಯಲ್ಲಿ ನೀರ್ ಸೇದ್ ಕೊಡ್ತೀನಿ. ಹಣ್ಣು ಹಂಪ್ಲು ಏನಾದ್ರು ಬೇಕಾದ್ರೆ ಕರ್ಕೊಡಿ. ಬೇಡ ಬಿಡಿ. ಯಾಕೆ? ಸರಿ, ನಾನಿನ್ನು ಬರ್ತೀನಿ. ಬರ್ತೀರಾ? ಬಾಯ್ ಬಾಯ್. ಏನ್ ಮೇಡಮ್ ಇದು? ಬರ್ತಾ ಬೆಣ್ಣೆ ಮುಟ್ಕ ಬಂದ್ಬಿಟ್ರ? ಕೈಯಲ್ಲಿ ಅಂಟಂಟಾಗಿದೆ. ಇದು ಬೆಣ್ಣೆ ಅಲ್ಲ, ಮತ್ತೆ ನನ್ ಸ್ಕಿನ್ ಇರೋದೇ ಹಿಂಗೆ. ತುಂಬಾ ಚೆನ್ನಾಗಿದೆ. ಸರಿ, ಹೋಗ್ ಬರ್ತೀರಾ? ಕಜ್ಜಿ ನಾಯಿ ನನ್ನ ಮಗನೇ, ಈ ಫ್ಲಾಟ್ ನೋಡಕ್ ಬಂದ್ರ ಫ್ಯಾಮಿಲಿ ಅಲ್ಲ, ಈ ಮನೆ ಇಷ್ಟ ಆಗಿಲ್ಲ ಅಂತ ವಾಪಸ್ ಯಾಕೆ ಹೋಗ್ತಾರೆ ಅಂತ ನನಗೆ ಡೌಟ್ ಇತ್ತು ಕಣೋ. ಪಾಪ ಅಮಾಯಕರಿಬ್ರು ಹೇಳಿದ್ಮೇಲೆ ನನಗೆ ಗೊತ್ತಾಗಿತ್ತು. ನಾನು ಯಾರು ಗೊತ್ತೇನೋ? ಯಾರು ಗೊತ್ತೇನೋ? ಈ ಮಜಾ ರೆಸಿಡೆನ್ಸಿ ಓನರ್ ಅನಿಲ್ ಕುಮಾರ್. ನೀನ್ ಇಲ್ಲಿ ಕೆಲಸ ಮಾಡಕ್ ಯೋಗ್ಯತೆನೇ ಇಲ್ಲ ಕಣ. ನಿನ್ನ ಕೆಲಸದಿಂದ ಡಿಸ್ಮಿಸ್ ಮಾಡಿದೀನಿ.